ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಮುಳಬಾಗಿಲು ತಾಲೂಕಲ್ಲಿ NH75 ರಾಷ್ಟ್ರೀಯ ಹೆದ್ದಾರದಲ್ಲಿ ಒಂದು ಅಂಡರ್ ಪಾಸ್ ಒಂದು ಬ್ರಿಡ್ಜನ್ನು ರೆಡಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸುಮಾರು 2 ವರ್ಷಗಳಿಂದ ಮಾಡ್ದಂಗೆ ತೋರಿಸ್ತಾ ಇದ್ದಾರೆ. ಇಲ್ಲಿ ಒಡ್ಡಲ್ಲಿ ಮಾರ್ಕೆಟಲ್ಲಿ ಇವತ್ತು ರೈತರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಏನಂದರೆ ಇವತ್ತು ಫೋರ್ಟೀನ್ ವೀಲು 12 ವೀಲು ಗಾಡಿಗಳು ಬಂದರೆ ಇವತ್ತು 350ವರೆಗೂ ಹೋಗಿದೆ ರೇಟು. ಅವ್ರಿಗೆ ವ್ಯಾಪಾರಸ್ಥರಿಗೆ ಒಳ್ಳೆಯ ಒಂದು ರೋಡು ವ್ಯವಸ್ಥೆ ಮಾಡಿಕೊಟ್ರೆ 450ವರೆಗೂ ಹೋಗುವಂಥ ಒಂದು ನಿರೀಕ್ಷೆ ಇದೆ. ಯಾಕಂದರೆ ಇವಾಗ ಗಾಡಿಗಳು ಬರೋಕ್ಕೂ ಆಗ್ತಾಯಿಲ್ಲ, ಹೋಗೋಕ್ಕಾಗ್ತಾಯಿಲ್ಲ. ಇದಕ್ಕೆ ರೈತರಿಗೆ ತೊಂದರೆ ಆಗ್ತಾಯಿದೆ. ಯಾಕಂದರೆ ಗಾಡಿಗಳು ವ್ಯಾಪಾರಸ್ಥರು ದೊಡ್ಡ ಗಾಡಿಗಳು ಬಂದರೆ ಒಳಗಡೆ ಹೋಗೋಕ್ಕೂ ಆಚೆ ಬರೋಕ್ಕಾಗಲ್ಲ. ಇಲ್ಲ ಮಾರ್ಕೆಟ್ ಮುಂದೆನೇ ನಾವು ಮಾತಾಡ್ತಾ ಇದ್ದೀವಿ. ಇಂಥ ಪ್ರಾಬ್ಲಮ್ ಇರುವಾಗ ರೈತರಿಗೆ ಒಳ್ಳೆಯದಾಗಬೇಕು, ರೈತರಿಗೆ ಕಷ್ಟಗಳನ್ನು ನೋಡಬೇಕು ಅಂತ ಕನ್ನಡ ರಕ್ಷಣಾ ವೇದಿಕೆ ಅವರು ಅನೇಕ ಬಾರಿ ಬಂದು ಇಲ್ಲಿ ಒಂದು ಈ ಥರ ಇದೆ ಅಂತ ಪ್ರಾಬ್ಲಮ್ ಇದೆ ಅಂತ ತಿಳಿಸಿದನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ಗಳು ಯಾವುದೇ ಒಂದು ಗಮನ ಹರಿಸ್ತಾ ಇಲ್ಲ. ಅದಕ್ಕೋಸ್ಕರ ಇಂಥ ನಮ್ಮ ಸಂಘಟನೆಗಳನ್ನ ಜೊತೆಯಲ್ಲಿ ರೈತರಿಗೆ ಒಳ್ಳೆಯ ಕೆಲಸ ಮಾಡುವಂಥ ಸಂಘಟನೆಗಳನ್ನ ನಾವು ಕೂಡ ರೈತರು ಸಹ ನಾವು ವ್ಯಾಪಾರಸ್ಥರು ಎಲ್ಲ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಇದೇ ಥರ ನಡೆದರೆ ಮುಂದಿನ ತಿಂಗಳಲ್ಲಿ ಎಲ್ಲ ರೈತರು ಬಂದು ಸುಮಾರು 5,000 ರೈತರು ಬಂದು ಇಲ್ಲಿ ಗಲಾಟೆ ಮಾಡಿ ಹೋರಾಟ ಮಾಡೋದಕ್ಕೆ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಇದಕ್ಕೆ ನಮ್ಮ ರೈತರಿಗೆ ಇಂಥ ಒಳ್ಳೆಯ ಕೆಲಸ ನೀವು ಒಳ್ಳೆ ಇದು ಮಾಡಿಕೊಟ್ರೆ ನಮಗೆ ನಿಜವಾಗ್ಲೂ ಒಳ್ಳೆಯದಾಗತ್ತೆ. ಯಾಕಂದರೆ ಇವತ್ತು ನಾವು ನೋಡಬೇಕು, ಆಂಧ್ರದಲ್ಲಿ ಕೃಷ್ಣಾ ನದಿ ಹೋಗೋಕ್ಕೆ ಒಂದು ಕಾಲುವೆ ಮಾಡಿದನು ಆ ಥರ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಎಲ್ಲ ನೀರು ಇದ್ರಲ್ಲಿ ಬಂದು ಇದ್ರಲ್ಲಿ ಹೋಗೋಕ್ಕೆ ಇಲ್ಲಿ ಹೋಗೋಂಥ ತೋಟಗಳ ಮೇಲೆ ಊರುಗಳ ಮೇಲೆ ಹೋಗೋಂಥ ಮಾಡೋಕೆ ಬಿಟ್ಟಿದ್ದಾರೆ. ಈ ಥರ ಇದು ನೋಡಿದ್ರೆ ಅದು ಕಾಲುವೆ ಮಾಡ್ದಂಗಿದ್ದಾರೆ ಅಥವಾ ಇದು ರೋಡ್ ಮಾಡ್ದಂಗಿಲ್ಲ. ಇದು ರೋಡ್ ಹೆಂಗೂ ಇಲ್ಲ, ಆ ಥರ ಮಾಡಿದ್ದಾರೆ. ಇಲ್ಲಿ ಯಾವತ್ತು ಗಾಡಿ ಬಿದ್ದೋಗುತ್ತೋ ಏನೋ ಗೊತ್ತಾಗ್ತಲ್ಲ. ಸ್ವಲ್ಪ ಬೀಳೋಗುತ್ತೋ ಸಹ ಇದೆ. ಯಾವ ಥರದ ಬೀಳುತ್ತೋ ಕೆಳಗೆ ಬಂದು ಬೀಳುತ್ತೋ ಅಂತ ಗೊತ್ತಾಗಲ್ಲ. ಪ್ರಾಣಕ್ಕೆ ಕೂಡ ಇದಾಗುತ್ತೆ. ಅದೇ ಒಂದು ವ್ಯಾಪಾರಸ್ಥರು, ಒಂದು ರೈತರು ಎಲ್ಲ ಮಾರ್ಕೆಟ್ ನೋಡಿ ಎಲ್ಲಂದ್ರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗೋಗಿದೆ. ಅಲ್ಲಿ ನೋಡಿ ಬೇಕಾದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗೋದೆ. ಒಂದು ಗಾಡಿ ಹೋಗ್ಬೇಕಂದ್ರೆ ಎಮರ್ಜೆನ್ಸಿ ಆಂಬುಲೆನ್ಸ್ ಬಂದು ಹೋಗ್ಬೇಕಂದ್ರೂ ಸಹ ಎಮರ್ಜೆನ್ಸಿ ಒಂದು ½ ಅವರ್ ಅಲ್ಲ ಹೋಗ್ಬೇಕಂದ್ರೂ ಸಹ ಒಂದು ಈ ಥರ ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ಇರುವಾಗ ಇಂಥ ರೈತರಿಗೆ ಮತ್ತು ಇಂಥ ಒಂದು ಆಂಬುಲೆನ್ಸ್ ಹೋಗ್ಬೇಕು ಅಂದ್ರೆ ಎಷ್ಟು ತೊಂದರೆ ಆಗ್ತಾ ಇದೆ. ಇಂಥ ಟೈಮಲ್ಲಿ ನಮಗೆ ಇಂಥ ಪ್ರಾಬ್ಲಮ್ ಇದ್ದಾಗ ನಾವು ಇದೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ಗೆ ಹೇಳಿದ್ದೀವಿ. ಅನೇಕ ಬಾರಿ ನಮ್ಮ ಮುಳಬಾಗಿಲು ತಾಲೂಕು ಶಾಸಕರಾದ ಸಮೃದ್ಧಿ ಮಂಜನವರು ಮತ್ತು ನಮ್ಮ ಕೋಲಾರ ಡಿಸ್ಟಿಕ್ನ ಸಂಸದ ಮಲ್ಲೇಶ್ ಬಾಬು ಅವರು ಕೂಡ ಸಹ ಹೇಳಿದ್ದಾರೆ, ಇದನ್ನು ಬೇಗನೆ ನಮಗೆ ರೆಡಿ ಮಾಡಿಕೊಡ್ಬೇಕು, ರೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಸಹ ಅವ್ರು ಮಾಡ್ತಾ ಇಲ್ಲ. ಇದಕ್ಕೆ ಎಲ್ಲ ಸಂಬಂಧಪಟ್ಟ ಎಲ್ಲರೂ ಸಹ ಇದು ರೈತರಿಗೆ ಒಳ್ಳೆಯದಾಗಬೇಕು ಅಂತ ನೀವೆಲ್ಲರೂ ಬಂದು ಮುಂದಿನ ದಿನಗಳಲ್ಲಿ ಇದೇ ಥರ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೋರಾಟ ಮಾಡೋಣ, ರೈತರಿಗೆ ಒಳ್ಳೆಯದು ಮಾಡಿಸೋಣ. ಯಾಕಂದರೆ ಇವತ್ತು 100 ರೂಪಾಯಿ ಕಮ್ಮಿ ಹೋಗ್ತದೆ ರೇಟು. ಟೊಮಾಟೊ 100 ರೂಪಾಯಿ ಕಮ್ಮಿ ಆಗ್ತದೆ. ಕರೆಕ್ಟಾಗಿ ಗಾಡಿಗಳು ಬರೋಕ್ಕೆ ಹೋಗೋಕ್ಕೆ ಒಂದು ಇದಿದ್ರೆ ಕರೆಕ್ಟಾಗಿ ರೇಟು ಹೋಗ್ತಾ ಇತ್ತು, ರೈತರಿಗೆ ಒಳ್ಳೇದಾಗ್ತಾ ಇತ್ತು. ನೋಡಿ ಎಲ್ಲ ಪ್ರಾಬ್ಲಮ್ ಇದೆ. ಎಂಥ ಪ್ರಾಬ್ಲಮ್, ಯಾವ ಪ್ರಾಬ್ಲಮ್ ಇದೆ ಅಂತ ಕೇಳಿದ್ರು ಇವತ್ತು ನೋಡಿ ಗಾಡಿ ಬಂದು ನಿಂತ್ಕೊಂಡ್ಬಿಟ್ಟೋಯ್ತು, ಅದು ಹೋಗೋಕ್ಕಾಗಲ್ಲ. ಇನ್ನು ಆ ಥರ ಇವಾಗ ಮಾಡ್ಕೊಡ್ತಾ ಇದ್ದಾರೆ. ಇದಕ್ಕೋಸ್ಕರ ಈ ಸಂಬಂಧಪಟ್ಟ ಒಂದು ಕಾಂಟ್ರಾಕ್ಟರ್ ಆಗಲಿ ಅಧಿಕಾರಿಗಳಾಗಲಿ ತಕ್ಷಣ ಇದನ್ನು ತೆರವುಗೊಳಿಸ್ಬೇಕು, ಒಳ್ಳೆಯ ಒಂದು ರೋಡ್ ಮಾಡಿಸ್ಕೊಡ್ಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇದನ್ನು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ ಅಂತೇಳಿ ನಮ್ಮ ಇದಕ್ಕೆ ಒಂದು ರಕ್ಷಣಾ ವೇದಿಕೆ ಅವರು ಹರೀಶ್ ಅವರು ಮತ್ತು ಪ್ರಕಾಶ್ ಅವರು ಮತ್ತು ಮೋಹನ್ ಇವೆಲ್ಲರೂ ಬಂದು ಸಹ ನಾವು ರೈತರ ಬಗ್ಗೆ ನಿಂತ್ಕೊಂತೀವಿ. ರೈತರಿಗೆ ಯಾವುದೇ ತೊಂದರೆ ನಾವು ಬೀಳೋದಿಲ್ಲ, ಹೋರಾಟ ಮಾಡ್ತೀವಿ. ಎಷ್ಟೇ ಆದ್ರೂ ಏನೇ ಆದ್ರೂ ನಾವು ಬಿಡಲ್ಲ ಅಂತೇಳಿ ಇವತ್ತು ಬಂದು ಮಾತಾಡ್ತಾರೆ. ನಮ್ಗೆ ಬಹಳ ಸಂತೋಷ ಆಯಿತು. ಇಂಥ ಸಂಘಟನೆಗಳು ಮತ್ತು ರೈತರ ಬಗ್ಗೆ ನಿಂತ್ಕೋಬೇಕಂತೇಳಿ ಇವತ್ತು ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಇದೇ ಥರ ನೋಡಿ ಯಾವುದೇ ಕಾರಣಕ್ಕೆ ಗಾಡಿ ಹೋಗೋಕ್ಕಲ್ಲ. ಇವನ್ನ ಹಿಂದೆ ಆಂಬುಲೆನ್ಸ್ ಇದೆ, ಹೋಗೋಕ್ಕಾಗಲ್ಲ. ಗಾಡಿ ನಿಂತೋಗಿದೆ, ಅಲ್ಲಿ ಗುರಿಯಲ್ಲಿ ನಿಂತೋಗಿದೆ. ಇನ್ನು ಬೇಕಾದ್ರೆ ನೋಡಿ ಈ ಥರ ಆಗ್ತಾ ಇದೆ. ಇದಕ್ಕೆ ಪ್ರಾಬ್ಲಮ್ ನೀವು ಕ್ಲಿಯರ್ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡೋಕ್ಕೆ ಖಚಿತ. ಮಳೆ ಬಿದ್ದು ಬೀಳೋ ಪರಿಸ್ಥಿತಿಯಲ್ಲಿದೆ. ಅವ್ರ ಕಡೆ ಅವರು ಸಿಮೆಂಟ್ ಮಾಡಿದ್ದಾರೆ, ಆದ್ರೂ ಬೀಳ್ತಾ ಇದೆ. ಇನ್ನು ನಾಳೆ ಇದೇ ಥರ ಮಳೆ ಬಂದರೆ ಗಾಡಿಗಳು ಒಳಗಡೆ ಬೀಳೋ ಒಂದು ಪರಿಸ್ಥಿತಿ ಬಂದಿದೆ. ನೋಡಿ ಆ ಥರ ಅವ್ರು ಮಾಡಿರೋ ಪ್ಯಾಚ್ಗಳ ಥರ ಇದೆ. ಅದೇನೋ ಒಂದು ಪರ್ಮನೆಂಟ್ ಇರೋಂಥ ಇದು ಮಾಡಿದಾರೇನೋ, ಯಾವುದೋ ಒಂದು ಪರ್ಮನೆಂಟ್ ಮಾಡೋಂಗಿದ್ದಿದ್ರೆ ಈ ಥರ ಮಾಡ್ತಾರ. ಈಗ ಆಂಧ್ರದಲ್ಲಿ ಇವಾಗ ಕೃಷ್ಣಾ ನದಿ ಕಾಲುವೆ ಹೋಗುತ್ತೆ ನೋಡು, ಆ ಥರ ಇದು ಮಾಡಿಬಿಟ್ಟಿದ್ದಾರೆ. ಅವ್ರು ರೋಡ್ ಅಂತ ಯಾರು ಅನ್ನೋದೇ ಇಲ್ಲ. ಇದನ್ನು ಯಾರನ್ನ ಬಂದು ರೋಡ್ ಅಂತ ಅನ್ನಲಿ. ಯಾಕೆ ಒಂದು ಆಂಧ್ರದಲ್ಲಿ ಕಾಲುವೆ ಹೆಂಗೆ ಮಾಡಿದ್ರೆ ಮಾಡಿಕೊಟ್ಟಿದ್ದಾರೆ. ಇದು ನೀರು ಬರೋಕ್ಕೋ ಅದು ರೋಡ್ ಅಂತ ಗೊತ್ತಿಲ್ಲ, ಇದು ಯಾರಿಗೂ ಗೊತ್ತಿಲ್ಲ. ಇದು ಪರ್ಮನೆಂಟ್ ರೋಡ್ ಇದೆ. ಈ ಕಡೆ ಆ ಕಡೆ ಸರ್ವಿಸ್ ರೋಡ್ ಅಷ್ಟೇ ಅನ್ಕೊಂತಾರೆ ಇವ್ರು ಮಾಡಿರೋ ಕೆಲಸಗಳು.